ವೈರಾಗ್ಯ ಮೂರ್ತಿಗಳಾಗಿರುವಂತಹ ಘನಮಠದಾರ್ಯರು, ಸಂತೆಕೆಲೂರಿನ ಘನಮಠದ ಶಿವಯೋಗಿಗಳು, ನಾಗಭೂಷಣ ಶಿವಯೋಗಿಗಳು ಎಲ್ಲಿ ಬಸವ ಪುರಾಣ ನಡೀತಾ ಇತ್ತೋ ಅಲ್ಲಿ ಒಂಟಿ ಗಾಲಿ ಮೇಲೆ ನಿಂತ್ಕೊಂಡು ಬಸವ ಪುರಾಣವನ್ನ ಸಂತೆಕೆಲೂರಿನ ಅಪ್ಪವ್ರು ಕೇಳ್ತಾರೆ. ಹಾಲ್ವಿ, ಆಂಧ್ರ ಪ್ರದೇಶದ ಆದ್ವಾನಿ ತಾಲೂಕಿನ ಹಾಲ್ವಿ ಗ್ರಾಮದಲ್ಲಿ ಚರಣಗಿರಿ ವಿರಕ್ತ ಮಠದ ಮಹಾಂತ ಮಹಾಶಿವಯೋಗಿಗಳವರಿಗೆ ಘನಮಠದ ಅಪ್ಪಗಳು ಹೇಳಿದ್ರಂತೆ, ಇಷ್ಟು ದೊಡ್ಡದಾಗಿರುವಂತ ಕಟ್ಟಡಗಳನ್ನ ಮಾಡೋದಕ್ಕೆ ಮತ್ತೆ ಬೇರೆ ಬೇರೆದವರು ಇರ್ತಾರೆ. ಈ ಮಠದ ಪುಣ್ಯ ಪರಿಸರದಲ್ಲಿ ಭೀಮ ಕವಿ ವಿರಚಿತ ಬಸವ ಮಹಾಪುರಾಣವನ್ನ ನಡೆಸುವುದರ ಮೂಲಕವಾಗಿ ಅಷ್ಟಾವರಣದ ಅರಿವನ್ನ, ಪಂಚಾಚಾರದ ಪ್ರಜ್ಞೆಯನ್ನ, ಷಟ್ಸ್ಥಲದ ವಿಚಾರಧಾರೆಗಳನ್ನ ಈ ನಾಡಿಗೆ ತಿಳಿಸ್ಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಹಾಲ್ವಿಯ ಚರಣಗಿರಿ ವಿರಕ್ತ ಮಠದಲ್ಲಿ 3 ವರ್ಷ 6 ತಿಂಗಳಗಳವರೆಗೆ ಎಡೆಬಿಡದೆ ಬಸವ ಪುರಾಣವನ್ನ ಹಾಲ್ವಿಯ ಚರಣಗಿರಿ ವಿರಕ್ತ ಮಠದ ಮಹಾಪೂಜ್ಯರು ನಡೆಸಿಕೊಂಡು ಬರ್ತಾರೆ. ಅದಾದ್ಮೇಲೆ ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ನಾಡಿನ ಉದ್ದಗಲಕ್ಕೂ ಕೂಡ 12 ಬಾರಿ ಬಸವ ಮಹಾಪುರಾಣವನ್ನ ನಡೆಸಿರುವಂತ ಕೀರ್ತಿ ಯಾರಿಗೆ ಸಲ್ಲುತ್ತದೆಪ್ಪ ಅಂದ್ರೆ ಅದು ಜಗದ್ಗುರು ಅಭಿನವ ಅನ್ನದಾನ ಮಹಾಶಿವಗಳವರ ಸನ್ನಿಧಾನಕ್ಕೆ ಸಲ್ಲುವಂತದ್ದು.